ಭಕ್ತರ ಹೃದಯಗಳಲ್ಲಿ ಭಕ್ತಿ, ಶಾಂತಿ ಮತ್ತು ಧರ್ಮದ ಬೆಳಕನ್ನು ಹಚ್ಚುವ ಪವಿತ್ರ ಹಬ್ಬವೇ ಶ್ರೀರಾಮನವಮಿ. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮಚಂದ್ರನ ಜನ್ಮದಿನವನ್ನು ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. 132ನೇ ವರ್ಷದ ರಾಮೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಡಿಕೇರಿಯ ಆಂಜನೇಯ ದೇವಸ್ಥಾನದಲ್ಲಿ ನಡೆದವು. ರಾಮನವಮಿ ಅಂಗವಾಗಿ ಬೆಳಗ್ಗಿನಿಂದ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿತು. ಪುಲಿಯಂಡ ಅಯ್ಯಪ್ಪ ಕುಟುಂಬಸ್ಥರು ರಾಮನವಮಿಯ ಪೂಜೆ ನಡೆಸಿಕೊಟ್ಟರು. ಶಿವಶಕ್ತಿ ವೃಂದದವರಿಂದ ಭಕ್ತಿ ಭಜನ ಸಂಗೀತ ನಡೆಯಿತು. ಭಕ್ತರು ರಾಮನಾಮ ಜಪಿಸಿದ್ರು. ದೇವಾಲಯದಲ್ಲಿ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಲಾಗಿತ್ತು. ಇದು 132ನೇ ವರ್ಷದ ರಾಮೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುವ ಈ ದಿನ ರಾಮನವಮಿ. ಹಾಗಾಗಿ ಇವತ್ತು ಪುಲಿಯಂಡ ಅಯ್ಯಪ್ಪ ಕುಟುಂಬಸ್ಥರು ವಿಶೇಷವಾಗಿ ರಾಮನವಮಿಯ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಇದು ಎಷ್ಟೋ ವರ್ಷಗಳಿಂದ ಬಂದಂಥದ್ದು. 9 ದಿನಗಳ ಕಾಲ ನಡೆಯುವಂಥ ಈ ರಾಮನವಮಿ 10ನೇ ದಿನಕ್ಕೆ ಹನುಮಂತೋತ್ಸವದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಪ್ರತಿದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀರಾಮೋತ್ಸವ ಸಮಿತಿ ಆಯೋಜಿಸ್ತಾ ಬಂದಿದೆ. ಅದರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹರಿಕತೆ, ಭಜನ್ ಭಕ್ತಿ ಸಂಗೀತ, ರಂಗಗೀತೆ ಗಾಯನ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳಿ ಹಲವಾರು ವೈವಿಧ್ಯಮಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಜೀವನ ಧರ್ಮವನ್ನು ಹಾಗೂ ಮೌಲ್ಯಯುತವಾದ ಕಾರ್ಯಕ್ರಮಗಳನ್ನು ಜನತೆಗೆ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಶ್ರೀರಾಮೋತ್ಸವ ಸಮಿತಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ಇದೊಂದು ಕೈಂಕರ್ಯ ಅಂತ ರಾಮೋತ್ಸವ ಸಮಿತಿ ಭಾವಿಸಿದೆ. ಹಾಗೆಯೇ ಪರಿಸರಕ್ಕೆ ಪೂರಕವಾಗಿ ನಾವು ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದ್ದೇವೆ ಮತ್ತು ಯಾವುದೇ ರೀತಿಯ ಅಶುಚಿತ್ವಕ್ಕೆ ಗಮನ ಹೆಚ್ಚು ಶುಚಿತ್ವಕ್ಕೆ ಕೊಡ್ತಾ ಇದ್ದೇವೆ. ಹಾಗೆಯೇ ಭಕ್ತಾದಿಗಳ ಎಲ್ಲರ ಉದಾರ ಸೇವೆಯಿಂದ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀತಾ ಇದೆ. ಅದಕ್ಕೆ ಶ್ರೀರಾಮಾಂಜನೇಯರ ಕೃಪಾಕಟಾಕ್ಷ ಸದಾ ಬೇಕು ಅಂತ ನಾನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಗೀತಾ ಗಿರೀಶ್, ಕಾರ್ಯದರ್ಶಿ ಶ್ರೀರಾಮೋತ್ಸವ ಸಮಿತಿ. ಹಿಂದೂ ಧರ್ಮದಲ್ಲಿ ರಾಮನವಮಿ ಹಬ್ಬಕ್ಕೆ ಹೆಚ್ಚು ಮಹತ್ವವಿದೆ. ಈ ದಿನ ಶ್ರೀರಾಮನನ್ನು ಪೂಜಿಸಿದ್ರೆ ಕೆಟ್ಟ ಶಕ್ತಿ ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿ ನೆಲೆಸುತ್ತದೆ. ರಾಮನಾಮ ಜಪ, ಶ್ರೀರಾಮನ ಉಪಾಸನೆಗಳನ್ನು ಮಾಡುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಚಿತ್ತಾರ ನ್ಯೂಸ್, ಮಡಿಕೇರಿ.